8ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಈಗಾಗಲೇ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಮತ್ತೊಂದು ವಿಭಾಗವಾಗಿರ್ತಕ್ಕಂಥದ್ದು ಸಮಾಜ ಶಾಸ್ತ್ರ ಅಥವಾ ಸೋಶಿಯಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಸಮಾಜ ಶಾಸ್ತ್ರ ಅಂದ್ರೆ ಏನು? ಒಂದು ಸಮಾಜ ಅಥವಾ ಸಮುದಾಯದ ಬಗ್ಗೆ ಅಧ್ಯಯನ ಮಾಡೋದೇ ಸಮಾಜಶಾಸ್ತ್ರ. ವೆರಿ ಗುಡ್. ಒಂದು ಸಮಾಜ ಅಥವಾ ಒಂದು ಸಮುದಾಯದ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಏನಿದೆ ಇದನ್ನ ನಾವೇನಂತ ಕರಿತೀವಿ? ಸಮಾಜ ಶಾಸ್ತ್ರ ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ? ನೆನ್ನೆ ನಾವು ಹೇಳಿದ್ವಿ ಸಮಾಜವನ್ನು ಬಿಟ್ಟು ಮಾನವ ಇರ್ಲಿಕ್ಕಾಗಲ್ಲ, ಮಾನವ ಬಿಟ್ಟು ಸಮಾಜ ಇಲ್ಲ. ಹಾಗಾದ್ರೆ ಹೂ ವಾಸ್ ದ ಫಾದರ್ ಆಫ್ ಸೋಶಿಯಾಲಜಿ? ಸಮಾಜ ಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಆಗಸ್ಟ್ ಕಾಂಟೆ ಅವರನ್ನ ಸಮಾಜ ಶಾಸ್ತ್ರದ ಪಿತಾಮಹ ಅಂತ ಯಾಕೆ ಕರಿತೀವಿ? ಸಮಾಜಶಾಸ್ತ್ರದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡೋದು. ವೆರಿ ಗುಡ್. ಸಮಾಜಶಾಸ್ತ್ರದ ಬಗ್ಗೆ ಕೂಲಂಕುಷವಾಗಿರ್ತಕ್ಕಂಥ ಅಧ್ಯಯನವನ್ನ ಹಿಂದೆಲ್ಲ ಕೆಲವರು ಇದ್ರು, ಅವರೆಲ್ಲರೂ ಕೂಡ ಹಾಗೇನೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಆದ್ರೆ ಅದನ್ನ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಿ ಬರವಣಿಗೆಯ ರೂಪದಲ್ಲಿ ಬರ್ತಿರ್ತಕ್ಕಂಥ ಕೀರ್ತಿ ಆಗಸ್ಟ್ ಕಾಂಟೆ ಅವರಿಗೆ ಸಲ್ಲುವುದರಿಂದ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂತಹ ಪಾಠ ಯಾವ್ದಪ್ಪ ಅಂತಂದ್ರೆ ಸಮಾಜದ ಪ್ರಕಾರಗಳು. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಮಾಜಗಳನ್ನ ಇದು ಒಳಗೊಂಡಿದೆ. ಸಮಾಜದ ಪ್ರಕಾರಗಳು ಯಾವ್ಯಾವ ಇದ್ದಾವೆ? 4 ಪ್ರಕಾರಗಳಿದ್ದಾವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಸಮಾಜದಲ್ಲಿ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಲಿಕಾಂಶಗಳು ಏನೇನಿದಾವೆ, ಯಾವ್ಯಾವ ಬಗ್ಗೆ ನಾವು ಅಧ್ಯಯನವನ್ನ ಈ ಅವಧಿಯಲ್ಲಿ ಮಾಡ್ತಾ ಇದ್ವಿ. ಒಂದು ಸಮಾಜದ ವಿವಿಧ ಪ್ರಕಾರಗಳು, ಸಮಾಜದ ವಿವಿಧ ಪ್ರಕಾರಗಳು. ಇನ್ನು ವಿವಿಧ ಸಮಾಜದ ಪ್ರಕಾರಗಳ ಗುಣಲಕ್ಷಣಗಳು, ವಿವಿಧ ಸಮಾಜದ ಪ್ರಕಾರಗಳ ಗುಣಲಕ್ಷಣಗಳನ್ನ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಸಮಾಜದ ಪ್ರಕಾರಗಳು ಅಂತಕ್ಕಂಥವು ಏನಿದಾವೆ, ಇದರಲ್ಲಿ 4 ರೀತಿಯ ಪ್ರಕಾರಗಳನ್ನ ನಾವು ಗಮನಿಸಬಹುದಾಗಿದೆ. ಅದಕ್ಕಿಂತ ಮುಂಚೆ ನಾವು ಎಲ್ಲಾ ಕಡೆಯೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಸಮಾಜವನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆಯಾ? ಪ್ರದೇಶದಿಂದ ಪ್ರದೇಶಕ್ಕೆ, ಸ್ಥಳದಿಂದ ಸ್ಥಳಕ್ಕೆ, ದೇಶದಿಂದ ದೇಶಕ್ಕೆ ವ್ಯತ್ಯಾಸವನ್ನ ಹೊಂದಿರಲ್ವಾ? ನಿಮ್ಮೂರಲ್ಲಿದ್ದಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಪಕ್ಕದ ಹಳ್ಳಿಯಲ್ಲಿ ಇರುತ್ತಾ? ಹೌದಾಗಿರ್ತಕ್ಕಂಥ ಒಂದೊಂದು ಸಾಮಾಜಿಕ ವ್ಯವಸ್ಥೆ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ನಾವು ಎಲ್ಲಾ ಕಡೆಯೂ ಒಂದೇ ರೀತಿಯ ಸಮಾಜವನ್ನ ಕಾಣುವುದಿಲ್ಲ. ಅವ್ರದೇ ಆಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಜೀವನ ಶೈಲಿ ನೋಡಿ, ಒಂದು ರಾಜ್ಯಕ್ಕೂ ಮತ್ತೊಂದು ರಾಜ್ಯಕ್ಕೂ, ಹಾಗೇನೆ ಒಂದು ದೇಶಕ್ಕೂ ಮತ್ತೊಂದು ದೇಶಕ್ಕೂ ಅವರ ಜೀವನ ಶೈಲಿಗಳೇನಾಗಿರ್ತವೆ, ಬದಲಾವಣೆಯನ್ನು ಹೊಂದಿರತಕ್ಕಂಥ ನಾವು ಕಾಣ್ತೀವಿ. ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಇಲ್ಲಿ ಸಂಪ್ರದಾಯಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ ನಾವು ರೂಢಿಗೆ ತಂದಿರ್ತಕ್ಕಂಥ ನಾವು ಕಾಣ್ತೀವಿ. ಅದೇ ನಾವು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲೇನೆ ಅವರ ಸಂಸ್ಕೃತಿ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಜೀವನ, ಜನಜೀವನ ಅಂತಕ್ಕಂಥದ್ದು ಹೇಗಿದೆ. ಇನ್ನ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ನಮಗೆ ಗೊತ್ತಿದೆ. ಸಂಪ್ರದಾಯ ಹಿಂದಿನಿಂದಲೂ ಕೂಡ ನಾವು ಭಾರತೀಯ ಸಂಸ್ಕೃತಿ ವಿಶ್ವ ಮಟ್ಟದಲ್ಲೇ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಕೃತಿ ಯಾವ್ದಪ್ಪ ಅಂತಂದ್ರೆ ಅದು ಭಾರತೀಯ ಸಂಸ್ಕೃತಿ ಅಲ್ವಾ? ಈಗ ಮೊನ್ನೆನೂ ಕೂಡ ಪ್ರಯಾಗ್ರಾಜಲ್ಲಿ ನಡೆದಿರ್ತಕ್ಕಂತಹ ಕುಂಭಮೇಳ ನೋಡಿರ್ಬೇಕು ಅನ್ಸುತ್ತೆ ನೀವು ಅಲ್ವಾ? ಇದೆಲ್ಲ ನಮ್ಮ ಸನಾತನ ಧರ್ಮದ ಒಂದು ಸಂಸ್ಕೃತಿಯ ಆಚಾರ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೇನೆ ಆಚಾರ ವಿಚಾರಗಳು, ಏನು ಆಚಾರ ವಿಚಾರಗಳಂದ್ರೆ ಹಿಂದೆ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯಗಳೇನಿದಾವೆ, ರೂಢಿ ಪದ್ಧತಿಗಳೇನಿದಾವೆ, ಅವುಗಳನ್ನ ನಾವು ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತಕ್ಕಂಥದ್ದು. ಅದನ್ನೇ ನಾವೇನಂತ ಕರಿತೀವಿ? ಆಚಾರ ವಿಚಾರಗಳು. ಈಗ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳ್ತೀವಿ, ಪುರಾಣಗಳನ್ನ ಕೇಳ್ತೀವಿ ಅಲ್ವಾ? ಈ ರೀತಿಯಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನ ನಾವು ಪಾಲನೆಯನ್ನ ಮಾಡ್ತಾ ಬಂದಿರ್ತಕ್ಕಂಥದ್ದು. ಇನ್ನ ಉದ್ಯೋಗ ಅಂದ್ರೆ ಗೊತ್ತಾ? ಏನು ಉದ್ಯೋಗ ಅಂದ್ರೆ? ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದೇನಿದೆ ಅದಕ್ಕೆ ನಾವೇನಂತ ಕರಿತೀವಿ? ಉದ್ಯೋಗ ಅಂತ ಕರಿತೀವಿ. ಮುಂತಾದ ಅಂಶಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ಆಚಾರ ವಿಚಾರಗಳಾಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಎಲ್ಲರಿಂದಲೂ ಕೂಡ ನಾವು ಬದಲಾವಣೆ ಅಂತಕ್ಕಂಥದ್ದು ಪ್ರದೇಶದಿಂದ ಪ್ರದೇಶಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ಏನಾಗಿರುತ್ತೆ ವ್ಯತ್ಯಾಸವನ್ನ ಹೊಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಉದಾಹರಣೆಗೆ ಗ್ರಾಮಾಂತರ ಪ್ರದೇಶಗಳ ಜನರ ವೇಷಭೂಷಣ ಹೇಗಿರುತ್ತೆ ಗೊತ್ತಿದೆ ನಮಗೆ. ಪಂಚೆಯನ್ನು ಹಾಕೊಳ್ಳೋದು, ಟವಲ್ ಹಾಕೊಳ್ಳೋದು ಅಂತ, ಹೌದಲ್ವಾ? ಆದ್ರೆ ನಗರ ಪ್ರದೇಶಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅವ್ರು ಯಾವಾಗ್ಲೂ ಕೂಡ ಗೊಡ್ಬಡ, ಪ್ಯಾಂಟು, ಈ ರೀತಿಯಾಗಿರ್ತಕ್ಕಂತಹ ವೇಷಭೂಷಣಗಳು ಅಂತಂದ್ರೆ ನಾವು ಹಾಕೊಳ್ತಕ್ಕಂಥ ಉಡುಗೆಗಳೇನಿದಾವೆ
ಅಥವಾ ಡ್ರೆಸ್ ಅಂತ ನಾವೇನ್ ಕರಿತೀವಿ ಅವುಗಳಲ್ಲೂ ಕೂಡ ಬದಲಾವಣೆ ಇರ್ತಕ್ಕಂಥದ್ದಿದೆ. ಗ್ರಾಮೀಣ ಪ್ರದೇಶದ ಜನರ ವೇಷಭೂಷಣಗಳು ಮತ್ತೆ ದಿನಚರಿ, ನಗರ ಪ್ರದೇಶಗಳಲ್ಲಿ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಹೇಳಿ ನೋಡೋಣ. ದಿನಚರಿ ಯಾವಾಗ ಹೆಂಗಿರುತ್ತೆ? ನಮ್ಮ ಗ್ರಾಮೀಣ ಪ್ರದೇಶದ ದಿನಚರಿ ಅಂದ್ರೆ ಗೊತ್ತಲ್ಲ, ಡೈಲಿ ದಿನನಿತ್ಯದ ಕೆಲಸಗಳು ಅಂತ ನಾವೇನ್ ಕರಿತೀವಿ ಅದನ್ನ ದಿನಚರಿಗಳು ಅಂತ ಕರಿತೀವಿ ಅಲ್ವಾ. ಅಲ್ಲಿನ ನಗರ ಪ್ರದೇಶದ ಆಚಾರ ವಿಚಾರಗಳಿಗೂ ಗ್ರಾಮೀಣ ಪ್ರದೇಶದ ಆಚಾರ ವಿಚಾರಗಳಿಗೂ ಲಾಟ್ ಆಫ್ ಡಿಫರೆನ್ಸ್, ತುಂಬಾನೇ ವ್ಯತ್ಯಾಸ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ನಗರ ಪ್ರದೇಶದ ದಿನಚರಿ ಹೇಗಿರುತ್ತೆ? 8 ಗಂಟೆಗೆ ಎದ್ದೇಳ್ತಾರೆ, 9 ಗಂಟೆ ರೆಡಿಯಾಗಿ ಆಫೀಸ್ಗೆ ಹೋಗ್ತಾರೆ, ಹೌದಾ? ಆದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 5 ಗಂಟೆಗೆ ಎದ್ದೇಳ್ತಾರೆ. ಏನೇನು ಕೆಲಸ, ನಿತ್ಯ ಕೆಲಸಗಳು ಅಂತಕ್ಕಂಥವೇನಿದ್ದಾವೆ ಅಲ್ಲಿಂದನೇ ನಮ್ದು ಗ್ರಾಮೀಣ ಪ್ರದೇಶದಲ್ಲಿ 5 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸಂಜೆಯವರೆಗೂ. ಆದ್ರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ನಿಗದಿತ ಸಮಯದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು ಅಲ್ವಾ. ಅದನ್ನ ಇಲ್ಲಿ ನಾವು ದಿನಚರಿಗಳು, ಇನ್ನು ಮಹಾನಗರ ಜನರ ಬದುಕಿನ ರೀತಿ ನೀತಿಗೂ ಭಿನ್ನವಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಗ್ರಾಮೀಣ ಜನರ ಜೀವನ ಮಟ್ಟಕ್ಕೂ ಹಾಗೇನೆ ನಗರ ಪ್ರದೇಶದ ಜನರ ಜೀವನ ಪರಿಸ್ಥಿತಿಗೂ ವ್ಯತ್ಯಾಸವನ್ನ ನಾವು ಕಾಣ್ತಾ ಇದೀವಿ. ಅರ್ಥ ಆಯ್ತಲ್ಲ? ಗ್ರಾಮೀಣ ಪ್ರದೇಶದ ಜನರು 5 ಗಂಟೆಗೆ ಹೇಳ್ತಾರೆ, ತಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಳ್ತಾರೆ. ಇನ್ನು ಏನೇನಿದಾವೆ ಗೊತ್ತಲ್ಲ ನಮಗೆ ದಿನಚರಿಗಳು ಅಂತಂದ್ರೆ ಅವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಇಲ್ಲೂ ಕೂಡ ನಾವು ವ್ಯತ್ಯಾಸವನ್ನ ಗಮನಿಸ್ತಾ ಇದ್ದೀವಿ. ಇನ್ನ ಹಳ್ಳಿಗಳಲ್ಲಿ ಕಂಡು ಬರುವಂತಹ ಚಿತ್ರ ಪಟಗಳಂತಕ್ಕಂಥವೇನಿದಾವೆ ಅಥವಾ ಚಿತ್ರಗಳಂತಕ್ಕಂಥವೇನಿದಾವೆ ಅಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜನಸಂದಣಿ ಅಂತಕ್ಕಂಥದ್ದು ಇರುತ್ತೆ. ದೊಡ್ಡ ದೊಡ್ಡ ನಗರಗಳಂತಕ್ಕಂಥವಿರ್ತವೆ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳು ಇರ್ತವೆ, ಚಿತ್ರಮಂದಿರಗಳು ಇರ್ತವೆ, ದೊಡ್ಡ ದೊಡ್ಡ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಇರ್ತವೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂತಹ ಮನೆಗಳನ್ನ ಹೊಂದಿರುತ್ತೆ. ಅಲ್ಲಿನ ಆಚಾರ ವಿಚಾರಗಳೇ ಬೇರೆಯಾಗಿರುತ್ತೆ. ಅದೇ ರೀತಿ ನಾವು ಕಂಡು ಬರ್ತಕ್ಕಂತಹ ಚಿತ್ರಗಳು, ಪೇಟೆಗಳು ಅಥವಾ ಪಟ್ಟಣಗಳು ಸಹ ಇಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಗರ ಪ್ರದೇಶಕ್ಕೂ ಮತ್ತು ಗ್ರಾಮೀಣ ಪ್ರದೇಶಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡಿದಾಗ ವಾಹನಗಳ ಸಂಖ್ಯೆನೂ ಕೂಡ ಅಲ್ಲಿ ಏನಾಗಿರುತ್ತೆ, ದಟ್ಟಣೆಯ ವಾಹನಗಳು ಇರ್ತವೆ. ಜನಸಂಖ್ಯೆ ಪ್ರಮಾಣನೂ ಕೂಡ ನಗರ ಪ್ರದೇಶಗಳಲ್ಲಿ ಏನಾಗಿರುತ್ತೆ, ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಹನಗಳ ಸಂಖ್ಯೆನೂ ಕಡಿಮೆ ಇರುತ್ತೆ, ಜನಸಂಖ್ಯೆ ಪ್ರಮಾಣನೂ ಕೂಡ ಏನಾಗಿರುತ್ತೆ, ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಇದು ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಇನ್ನ ಇದರ ಆಧಾರದ ಮೇಲೆ ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವನ್ನ ಹೊಂದಿರತಕ್ಕಂತಹ ಈ ಒಂದು ಸಮಾಜದಲ್ಲಿ 4 ರೀತಿಯ ಪ್ರಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಎಷ್ಟು ರೀತಿಯ ಪ್ರಕಾರಗಳನ್ನ? 4 ರೀತಿಯ ಪ್ರಕಾರಗಳನ್ನ ನಾವು ಸಮಾಜದ ಪ್ರಕಾರಗಳನ್ನಾಗಿ ವಿಂಗಡಿಸ್ತಾ ಇದ್ದೀವಿ. ಒಂದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಅರ್ಥಾಯ್ತಲ್ಲ? ಒಂದು ಯಾವುದು? ಬೇಟೆಯಾಡುವ ಮತ್ತು ಆಹಾರವನ್ನು ಸಂಗ್ರಹಿಸುವ ಸಮಾಜ. ಎರಡನೇದಾಗಿರ್ತಕ್ಕಂಥದ್ದು ಪಶುಪಾಲನಾ ಸಮಾಜ. ಮೂರನೇದಾಗಿರ್ತಕ್ಕಂಥದ್ದು ಕೃಷಿ ಸಮಾಜ. ನಾಲ್ಕನೇದಾಗಿರ್ತಕ್ಕಂಥದ್ದು ಕೈಗಾರಿಕಾ ಸಮಾಜ. ಅಲ್ಲೇನೆ ಗೊತ್ತಾಗುತ್ತೆ ಸಮಾಜದ ಪ್ರಕಾರಗಳು. ಹೆಡ್ಲೈನ್ಸ್ ನೋಡ್ತಿದ್ದಕ್ಕೆ ಗೊತ್ತಾಗುತ್ತೆ ಹಂಗಂದ್ರೆ ಏನು ಅಂತ ಅಲ್ವಾ. ಇವುಗಳನ್ನ ನಾವು ನೋಡ್ತಾ ಹೋದ್ರೆ ಶಾರ್ಟ್ ಆಗಿ ನಾವು ತಿಳ್ಕೊಳ್ಳೋದಾದ್ರೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಸಮಾಜದ ಪ್ರಕಾರಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು? ಬೇಟೆಯಾಡತಕ್ಕಂಥದ್ದು ಮತ್ತು ಆಹಾರವನ್ನ ಸಂಗ್ರಹಿಸತಕ್ಕಂಥ ಒಂದು ಸಮಾಜವನ್ನ ನಾವು ಬೇಟೆಯಾಡುವ ಸಮಾಜ ಅಂತ ಕರಿತೀವಿ. ಇಲ್ಲಿ ಹೇಳಿಬಿಟ್ಟಿದ್ದಾರೆ ನೇರವಾಗಿ ಬೇಟೆಯಾಡತಕ್ಕಂಥದ್ದು. ಈಗ ನಮ್ಗೆ ಆದಿಮಾನವರು ಗೊತ್ತಲ್ವಾ? ಆದಿಮಾನವರು ಏನ್ ಮಾಡ್ತಾ ಇದ್ರು? ಈಗೆಲ್ಲ ನಾವು ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಏನ್ ಮಾಡ್ತಾ ಇದೀವಿ? ಆಹಾರ ಧಾನ್ಯಗಳನ್ನ ಬೆಳೀತಾ ಇದೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಅಥವಾ ಆದಿಮಾನವರ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು? ಅವರು ಬೇಟೆಗಳನ್ನ, ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂಥದ್ದು, ಗೆಡ್ಡೆಗೆಣಸುಗಳನ್ನ ತಿಂತಕ್ಕಂಥದ್ದು ಅಲ್ವಾ. ಗೆಡ್ಡೆಗೆಣಸುಗಳನ್ನ ತಿಂತಕ್ಕಂಥದ್ದು, ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂಥದ್ದು. ನಂತರ ಏನಾಯ್ತು? ಈ ಬೇಟೆ ಆಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಅವರು ಆಯುಧಗಳನ್ನ ಬಳಕೆ ಮಾಡ್ತಾ ಇದ್ರು. ಆಯುಧಗಳು ಗೊತ್ತಲ್ಲ ನಿಮ್ಗೆ? ಈಟಿ, ಚಾಕು, ಚೂರಿಗಳು, ಕಲ್ಲಿನ ಆಯುಧಗಳು. ನಮಗೆ ಹಳೆ ಶಿಲೆ ಈಗ, ನವ ಶಿಲೆ ಈಗ ಬರ್ತಾ ಗೊತ್ತಾ? ಅದೇ ರೀತಿಯಾಗಿ ಇಲ್ಲೂ ಕೂಡ ಅವರು ಬೇಟೆ ಆಡ್ತಕ್ಕಂತಹ ಒಂದು ಸಮಾಜದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಬೇಟೆಗಳನ್ನ ಆಡ್ತಕ್ಕಂಥದ್ದು. ಅಂದ್ರೆ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ, ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂಥದ್ದು. ಅವರ ಆಯುಧಗಳನ್ನ ಯಾವ ರೀತಿಯ ಬಳಸ್ತಿದ್ರಪ್ಪ ಅಂತಂದ್ರೆ ಈಟಿಗಳು, ಬರ್ಚಿಗಳು, ಕಲ್ಲಿನ ಆಯುಧಗಳು, ಹಾಗೇನೆ ಈ ರೀತಿಯಾಗಿರ್ತಕ್ಕಂಥ ಆಯುಧಗಳನ್ನ ಬಳಕೆ ಮಾಡಿಕೊಂಡು ಆ ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂಥದ್ದು. ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಅಂತ ಇದೆ. ಆಹಾರ ಸಂಗ್ರಹಿಸುವಂತಂದ್ರೆ ಗೆಡ್ಡೆ ಗೆಣಸುಗಳು, ಕಾಡಿನಲ್ಲಿ ಸಿಗ್ತಕ್ಕಂಥ ಗೆಡ್ಡೆ ಗೆಣಸುಗಳನ್ನ ತಿಂತಕ್ಕಂಥದ್ದು ಅಲ್ವಾ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜವನ್ನ ನಾವೇನಂತ ಕರಿತೀವಿ? ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ಗಂಡು ಮಕ್ಕಳು ಬೇಟೆ ಆಡಕ್ ಹೋದ್ರೆ ಇದು ಯಾವ್ದ್ರಲ್ಲಿ? ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದಲ್ಲಿ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು? ಗೆಡ್ಡೆ ಗೆಣಸುಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು.
ಪ್ರಾಣಿಗಳನ್ನ ಬೇಟೆಯಾಡಿ ಕೆಲವೊಂದು ಪ್ರಾಣಿಗಳನ್ನ ಅವ್ರು ಏನ್ ಮಾಡ್ತಿದ್ರು, ಪಳಗಿಸ್ತಕ್ಕಂಥದ್ದು. ಪಳಗಿಸೋದು ಗೊತ್ತಾಗುತ್ತಲ್ಲ, ಅವುಗಳನ್ನ ಪಳಗಿಸಿ ಸಾಕು ಪ್ರಾಣಿಗಳನ್ನಾಗಿಯೂ ಕೂಡ ಮಾಡಿಕೊಳ್ತಕ್ಕಂಥ ಒಂದು ಉದಾಹರಣೆಯನ್ನ ನಾವು ಬೇಟೆಯಾಡುವ ಸಮಾಜ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದಲ್ಲಿ ನಾವು ಕಾಣ್ತಾ ಇದ್ವಿ. ಇನ್ನ ಪಶುಪಾಲನಾ ಸಮಾಜ, ಈ ಬೇಟೆಯಾಡ್ತಕ್ಕಂತಹ ಸಮಾಜ ಏನಿದೆ, ಮತ್ತೇನ್ ಮಾಡಿದ್ರು ಅವರು, ಬೇಟೆಯಾಡ್ತಕ್ಕಂಥದನ್ನ ಬಿಟ್ರು, ಬೇಟೆ ಆಡೋದು ಎಷ್ಟು ಬೇಕಷ್ಟು, ಇನ್ನು ಉಳಿದಿರ್ತಕ್ಕಂಥ ಪ್ರಾಣಿಗಳನ್ನ ಏನ್ ಮಾಡ್ತಾ ಇದ್ರು ಅವರು, ಪಶುಪಾಲನಾ ಅಂದ್ರೆ ಏನು, ಪ್ರಾಣಿಗಳನ್ನ ಸಾಕ್ತಕ್ಕಂಥದ್ದು, ಕಾಡು ಪ್ರಾಣಿಗಳನ್ನ ಸಾಕ್ತಕ್ಕಂಥದ್ದು. ಈಗ ನಾವೇನು ಕುರಿ, ಕೋಳಿ, ಹಂದಿ, ಮೊಲ ಅಂತ ಕರಿತೀವ, ಆಗಿನ ಕಾಲದಲ್ಲೂ ಕೂಡ ಅಥವಾ ಈ ಒಂದು ಪಶುಪಾಲನಾ ಸಮಾಜದಲ್ಲಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡ್ತಕ್ಕಂಥದ್ದು, ಬೇಟೆಯಾಡಿ ಅವುಗಳನ್ನ ಪಳಗಿಸಿ ಮತ್ತೆ ಅವುಗಳನ್ನ ಸಾಕ್ತಕ್ಕಂತಹ ಒಂದು ಪದ್ಧತಿ ಅಂತಕ್ಕಂಥದ್ದು ಕೂಡ ನಾವು ಪಶುಪಾಲನಾ ಸಮಾಜದಲ್ಲಿ ಕಾಣ್ತಾ ಇದ್ವಿ. ಯಾರು ಹೆಚ್ಚು ಪ್ರಾಣಿಗಳನ್ನ ಹೊಂದಿರ್ತಾ ಇದ್ರ, ಪಶುಗಳನ್ನ ಹೊಂದಿರ್ತಾ ಇದ್ರ, ಅವರು ಶ್ರೀಮಂತರಾಗ್ತಕ್ಕಂಥದ್ದು ಹೆಚ್ಚು. ಈಗ ನಾವು ಈಗಿನ ಕಾಲದಲ್ಲಿ ಏನ್ ಮಾಡ್ತೀವಿ, ನಾವು ಯಾರು ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಯಾರು ದೊಡ್ಡ ಕಾರುಗಳು ಇರ್ತಾರೆ, ಅಲ್ವಾ, ಹೆಚ್ಚು ಬೆಲೆ ಬಾಳತಕ್ಕಂಥ ಬಂಗಾರ ಯಾರ ಹತ್ರ ಇರುತ್ತೆ, ಹೆಚ್ಚು ಆಸ್ತಿಯನ್ನ ಯಾರು ಹೊಂದಿರ್ತಾರೆ, ಅವ್ರನ್ನ ನಾವು ಇವತ್ತೇನಂತ ಕರಿತೀವಿ, ಶ್ರೀಮಂತರು ಅಂತ ಕರಿತೀವಿ ತಾನೆ. ಹಾಗೇನೆ ಇಲ್ಲೂ ಕೂಡ ಪಶುಪಾಲನಾ ಸಮಾಜದಲ್ಲಿ ಯಾವ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಹೆಚ್ಚು ಪ್ರಮಾಣದಲ್ಲಿ ಪ್ರಾಣಿಗಳನ್ನ ಹೊಂದಿರ್ತಾನ, ಅವ್ರನ್ನ ನಾವು ಶ್ರೀಮಂತ ವರ್ಗ ಅಂತ ಕರೀತಕ್ಕಂಥದ್ದು. ಇದು ಎರಡನೇದಾಗಿರ್ತಕ್ಕಂಥದ್ದು. ಇನ್ನ ಕೃಷಿ ಸಮಾಜ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ, ವ್ಯವಸಾಯವನ್ನ ಮಾಡ್ತಕ್ಕಂಥ ಒಂದು ಸಮಾಜವನ್ನ ನಾವೇನಂತ ಕರಿತೀವಿ, ಕೃಷಿ ಸಮಾಜ. ಈಗ ಆದಿಮಾನವರು ಅಥವಾ ಸಮಾಜ, ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿಂದೆ ಏನ್ ಮಾಡ್ತಾ ಇದ್ರು, ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು, ಗೆಡ್ಡೆ ಗೆಣಸುಗಳನ್ನ ತಿಂತಾ ಇದ್ರು ಅಂತ ಹೇಳಿದ್ವಿ ನಾವು. ನಂತರದ ಏನಾಯ್ತು, ಹಸಿ ಮಾಂಸವನ್ನ ತಿಂತಾ ಇದ್ರು. ನಂತರದಲ್ಲಿ ಅವರು ಬೆಂಕಿಯನ್ನ ಕಂಡುಹಿಡ್ಕೊಂಡು ಬೇಯಿಸಿದ ಮಾಂಸವನ್ನ ತಿನ್ನಕ್ಕೆ ಪ್ರಯತ್ನವನ್ನ ಪಟ್ಟರು. ನಾವು ವಸ್ತುಗಳನ್ನ ಬಳಕೆ ಮಾಡ್ಬೋದು. ಈಗ ನನ್ನ ಹತ್ರ 1,000 ರೂಪಾಯಿ ದುಡ್ಡಿದೆ ಜೋಬಲ್ಲಿ, ಹೌದಾ, ದುಡ್ಡು ಇದೆ, ನಾನೇನ್ ಮಾಡ್ತೀನಿ, ಖರ್ಚು ಮಾಡ್ತಾ ಹೋಗ್ತೀನಿ. ಖರ್ಚು ಮಾಡಿದಾಗ ಏನಾಗುತ್ತೆ, ಖಾಲಿ ಆಗುತ್ತೆ, ಹಂಗೆ ಇರುತ್ತೆ. ಖಾಲಿ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ದುಡ್ಡು ಬರ್ಬೇಕು ಅಂತಂದ್ರೆ. ಇಲ್ಲೂ ಅಷ್ಟೇನೆಯ, ಯಾವ್ದ್ರಲ್ಲಿ ಕೃಷಿ ಸಮಾಜದಲ್ಲಿ ಬೇಟೆ ಆಡ್ತಾ ಇದ್ರು. ಬೇಟೆ ಆಡಾಡಿದಂಗೆ ಏನಾಯ್ತು, ಆಹಾರ ಕೊರತೆ ಅಂತಕ್ಕಂಥದ್ದು ಉಂಟಾಯ್ತು. ಆಹಾರದ ಕೊರತೆ, ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಯ್ತು, ಗೆಡ್ಡೆಗೆಣಸುಗಳ ಸಂಖ್ಯೆನೂ ಕೂಡ ಕಡಿಮೆ ಆಯ್ತು. ಅವಾಗ ಏನ್ ಮಾಡಿದ್ರು, ಅಲ್ಲಿರ್ತಕ್ಕಂಥ ಕಾಡುಗಳನ್ನ ಕಡಿಯೋದು, ವ್ಯವಸಾಯವನ್ನ ಪ್ರಾರಂಭಿಸಿದ್ರು. ಅದನ್ನೇ ನಾವೇನಂತ ಕರಿತೀವಿ, ಕೃಷಿ ಸಮಾಜ ಅಂತ ಕರಿತೀವಿ. ಮತ್ತೆ ಇದೆಲ್ಲ ವ್ಯವಸಾಯವನ್ನ ಮಾಡ್ತಕ್ಕಂಥ ಒಂದು ಸಮಾಜ ಅಂತಕ್ಕಂಥದ್ದು ಏನಿದೆ ಅಂದ್ರೆ, ಆಹಾರ ಧಾನ್ಯಗಳನ್ನ ಫಸ್ಟ್ ಬೆಳೆದ್ರು. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು, ಆಹಾರ ಧಾನ್ಯಗಳು. ಇತ್ತೀಚೆಗೆ ನಾವು ವಾಣಿಜ್ಯ ಬೆಳೆಗಳಲ್ಲಿ ಹೆಚ್ಚಾಗಿ ಬೆಳೀತಿದೀವಿ. ವಾಣಿಜ್ಯ ಬೆಳೆಗಳನ್ನು ಗೊತ್ತಲ್ಲ, ಯಾವ್ಯಾವ ಇದಾವೆ, ಅಡಿಕೆ, ತೆಂಗು, ಬಾಳೆ, ಅಲ್ವಾ, ಕಾಫಿ, ಟೀ, ರಬ್ಬರು, ಇವೆಲ್ಲವನ್ನ ಹೆಚ್ಚಾಗಿ ನಾವು ಇವತ್ತು ಬೆಳೀತಕ್ಕಂಥದ್ದು. ಆದ್ರೆ ಕೃಷಿ ಸಮಾಜದಲ್ಲಿ ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ಧಾನ್ಯಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಸಮಾಜ ಅಂತಕ್ಕಂಥದ್ದು ಬೆಳೀತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಕೃಷಿ ಸಮಾಜ ಎಂಬುದಾಗಿ ಕರೆಯಲಾಗುತ್ತೆ. ಇನ್ನು ಕೈಗಾರಿಕಾ ಸಮಾಜ ಅಂತ ಗೊತ್ತಲ್ಲ, ಹಿಂದೆ ಎಲ್ಲ ಏನಿದ್ವು, ಗುಡಿ ಕೈಗಾರಿಕೆಗಳಿದ್ವು. ಮನುಷ್ಯರು ಅಂತಕ್ಕಂಥವ್ರು ತಯಾರು ಮಾಡ್ತಾ ಇದ್ರು ವಸ್ತುಗಳನ್ನ ಮನೆಯಲ್ಲಿ ಕೂತ್ಕೊಂಡು. ನಂತರ ಏನಾಯ್ತು, ಕೈಗಾರಿಕೀಕರಣ ಅಂತಕ್ಕಂಥದ್ದು ಉಂಟಾಯ್ತು, ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಉಂಟಾಯ್ತು. ಏನ್ ಕೈಗಾರಿಕಾ ಕ್ರಾಂತಿ ಅಂದ್ರೇನು, ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಅಂತಕ್ಕಂಥದ್ದು ಇದೆ. ಇದನ್ನ ನಾವೇನಂತ ಕರಿತೀವಿ, ಕೈಗಾರಿಕೀಕರಣ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ, ಅಥವಾ ಕೈಗಾರಿಕಾ ಕ್ರಾಂತಿ ಅಂತ ಕರಿತೀವಿ. ಈ ಗುಡಿ ಕೈಗಾರಿಕೆಗಳು ನಶಿಸಿ ಹೋದ್ವು. ಇತ್ತೀಚಿನ ದಿನಗಳಲ್ಲಿ ಏನ್ ಸ್ಟಾರ್ಟ್ ಆಗಿದಾವೆ, ಪ್ರಾರಂಭವಾಗಿದ್ದಾವೆ ಕೈಗಾರಿಕೆಗಳು. ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳು, ಮನುಷ್ಯನಿಗೆ ಕೆಲಸ ಇಲ್ಲದಂಗೆ ಎಲ್ಲ ಕೈಗಾರಿಕೆಗಳೇ, ಯಂತ್ರಗಳೇ ಇವತ್ತು ಟೆಕ್ನಾಲಜಿಯನ್ನ ಬಳಸಿಕೊಂಡು ನಾವು ಇವತ್ತು ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ, ಇದನ್ನ ನಾವೇನಂತ ಕರಿತೀವಿ, ಕೈಗಾರಿಕಾ ಸಮಾಜ ಎಂಬುದಾಗಿ ಕರೆಯಲಾಗಿದೆ. ಅರ್ಥ ಆಯ್ತಲ್ಲ, ಇವು ಸಮಾಜದ ಪ್ರಕಾರಗಳು 4 ಇದಾವೆ. ಯಾವ್ಯಾವು, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ ಮತ್ತು ಕೈಗಾರಿಕಾ ಸಮಾಜ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಾವು ಮೊದಲಾಗಿರ್ತಕ್ಕಂಥದ್ದು ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜದ ಲಕ್ಷಣಗಳನ್ನ ನೋಡೋದಾದ್ರೆ ಏನೆಲ್ಲ ಲಕ್ಷಣಗಳನ್ನ ಹೊಂದಿದೆ. ಯಾವುದು, ಬೇಟೆಯಾಡುವುದು ಅಂದ್ರೆ ಈ ಒಂದು ಗುಂಪು ಅಂತಕ್ಕಂಥದ್ದು ಏನಿದೆ ಅಥವಾ ಬೇಟೆಯಾಡುವ ಸಮಾಜ ಅಂತಕ್ಕಂಥದ್ದು ಏನಿದೆ, ಚಿಕ್ಕದಾಗಿರುತ್ತೆ. 50ರಿಂದ 100 ಅಥವಾ 40ರಿಂದ 50 ಜನರ ಒಂದು ಗುಂಪು, ಬುಡಕಟ್ಟು ಜನಾಂಗಗಳಂತ ಕರಿತೀವಿ. ಗೊತ್ತಾ, ನಾವು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ನೋಡ್ರಿ, ಅವರನ್ನು ನಾವು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತೆ. ಈಗ ನಾವು ಮಲೆನಾಡು ಪ್ರದೇಶಗಳಿಗೆ ಹೋಗ್ತೀವಿ, ಮಲೆನಾಡು ಪ್ರದೇಶಗಳಿಗೆ ಹೋದ್ರೆ 4 ಮನೆಗಳು ಇರ್ತಾವೆ, ನೋಡಿದ್ದೀರಾ?
ನೋಡಿದ್ರೆ ತಾನೆ ಅದನ್ನೇ ನಾವಿಲ್ಲಿ ಚಿಕ್ಕದಾಗಿರ್ತಕ್ಕಂಥ ಸಮುದಾಯ ಕೆಲವೇ ಜನರನ್ನ ಒಳಗೊಂಡಿರ್ತಕ್ಕಂಥ ಒಂದು ಗುಂಪು ಅಂತಕ್ಕಂಥದ್ದು ಏನಿದೆ ಆ ಒಂದು ಸಮುದಾಯದಲ್ಲಿ ನಾವು ಬೇಟೆಯಾಡುವ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಸ್ಥಳೀಯ ಜೀವನ ವಿಧಾನ, ಅವರ ಸ್ಥಳೀಯ ಅವರ ಉಡುಗೆ ತೊಡುಗೆಗಳು, ಅವರ ಸಂಪ್ರದಾಯಗಳು ಗೊತ್ತಿದೆ ನಮಗೆ. ಸರಳವಾಗಿರ್ತಕ್ಕಂಥ ಒಂದು ಜೀವನವನ್ನ ಆ ಒಂದು ಬುಡಕಟ್ಟು ಸಮುದಾಯದ ಜನರು ಅಂತಕ್ಕಂಥವ್ರು ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಇವ್ರ ಕೆಲಸ ಏನಪ್ಪಾ, ಬೇಟೆಯಾಡ್ತಕ್ಕಂಥದ್ದು, ಮೀನುಗಾರಿಕೆ ಅಂದ್ರೆ ಗೊತ್ತಲ್ಲ, ಮೀನನ್ನ ಹಿಡಿತಕ್ಕಂಥದ್ದು, ಫಿಶರ್ಮನ್ ಅಂತ ನಾವು ಕರಿತೀವಿ. ಇನ್ನ ಜೇನುಗಳನ್ನ ಹಿಡಿತಕ್ಕಂಥದ್ದು, ದೊಡ್ಡ ದೊಡ್ಡ ಕಾಡುಗಳಲ್ಲಿ ಅಥವಾ ಕಾಡಿನಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ರು, ಗೆಣಸುಗಳನ್ನ, ಹಣ್ಣು ಹಂಪಲುಗಳನ್ನ ಮತ್ತು ಜೇನುಗಳನ್ನ ಸಂಗ್ರಹಿಸ್ತಕ್ಕಂತಹ ಕೆಲಸವನ್ನ ಈ ಒಂದು ಸಮಾಜ, ಯಾವುದು ಬೇಟೆಯಾಡುವ ಸಮಾಜ ಅಂತಕ್ಕಂಥದ್ದು ಮಾಡ್ತಾ ಇದ್ರು. ಇನ್ನ ಸಂಪತ್ತನ್ನ ಸಂಗ್ರಹಿಸುವ ಆಸೆ ಅಂತಕ್ಕಂಥದ್ದಿಲ್ಲ ಎಲ್ಲಿ ಬೇಟೆಯಾಡುವುದು. ಯಾಕಂತಂದ್ರೆ ಅವತ್ತಿಗೆ ಬೇಕು ಅವ್ರಿಗೆ ಆಹಾರ ಅಷ್ಟೇ ಹೊರತು ನಾಳಿಗ್ ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ. ಅವರಿಗೆ ಸಂಪತ್ತಿನ ಆಸೆ ಅಂತಕ್ಕಂಥದ್ದಿಲ್ಲ, ಶ್ರೀಮಂತರಾಗಬೇಕಂತಕ್ಕಂಥ ಆಸೆನೂ ಕೂಡ ಅವರಿಗೆ ಇಲ್ಲದೇ ಇರ್ತಕ್ಕಂಥದ್ದು ನಾವು ಕಾಣ್ತಿದೀವಿ. ಯಾವ ಸಮಾಜದಲ್ಲಿ? ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದಲ್ಲಿ. ಹಾಗಾಗಿನೇ ಸಂಪತ್ತು ಅಂದ್ರೆ ಏನ್ ಗೊತ್ತಲ್ಲ, ಶ್ರೀಮಂತಿಕೆ ಅಂತ ನಾವು ಕರಿತೀವಿ. ಆದ್ರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪತ್ತಿಗೆ ಬೆಲೆ ಅಂತಕ್ಕಂಥದ್ದು ಇರ್ಲಿಲ್ಲ. ಹಾಗಾಗಿ ಇಲ್ಲಿ ಅವರಿಗೆ ಆಸೆ ಅಂತಕ್ಕಂಥದ್ದು ಕೂಡ ಇರ್ಲಿಲ್ಲ. ನಾವು ಎಷ್ಟು ಇವತ್ತು ಏನು ಬೇಕಾಗಿರ್ತಕ್ಕಂಥದ್ದು, ಎಷ್ಟು ಆಹಾರ ಸಂಗ್ರಹಣೆಯನ್ನ ಮಾಡ್ಬೇಕು ಇವತ್ತು ಜೀವನ ಮಾಡ್ಲಿಕ್ಕೆ, ಅಷ್ಟು ಆಹಾರದ ಸಂಗ್ರಹಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸಂಪತ್ತಿಗೆ ಆಸೆ ಅಂತಕ್ಕಂಥದ್ದು ಇರಲಿಲ್ಲ. ಓಕೆ. ಇನ್ನ ಹಂಚಿಕೊಂಡು ಬದುಕತಕ್ಕಂಥದ್ದು, ಇವತ್ತು ಮನುಷ್ಯ ಹಂಚಿಕೊಂಡು ಬದುಕ್ತಾ ಇದ್ದಾನ. ಸ್ವಾರ್ಥತೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ ಆಧುನಿಕ ಕಾಲದಲ್ಲಿ. ಸ್ವಾರ್ಥತೆ, ನಾನ್ ಚೆನ್ನಾಗಿರ್ಬೇಕು ಫಸ್ಟ್, ಆಮೇಲೆ ಬೇರೆಯವರು ಅಂತ. ಆದ್ರೆ ಈ ಬೇಟೆಯಾಡ್ತಕ್ಕಂಥ ಮತ್ತು ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜದಲ್ಲಿ ಹೇಗಿತ್ತಪ್ಪ ಅಂತಂದ್ರೆ, ಒಬ್ಬರು ಯಾರಾದ್ರೂ ಬೇಟೆಯನ್ನ ಹೊಡ್ಕೊಂಡ್ಬಂದ್ರು ಅಂತಂದ್ರೆ ಆ ಸಮಾಜದ ಬುಡಕಟ್ಟು ಜನರು ಏನಿದ್ದಾರೆ ಎಲ್ಲರೂ ಕೂತ್ಕೊಂಡು ತಿಂತಕ್ಕಂಥ ಒಂದು ಪದ್ಧತಿ, ಹಂಚ್ಕೊಂಡು ತಿಂತಕ್ಕಂಥದ್ದು. ಈಗ ಕಾಗೆಗಳನ್ನ ನೋಡಿರ್ಬೋದು ನಾವು, ಪಕ್ಷಿಗಳನ್ನ ಆಹಾರ ಅಂತಕ್ಕಂಥದ್ದು ಸಿಕ್ಕಿದ್ರೆ ಮಾಡ್ತಾರೆ, ಎಲ್ಲ ತನ್ನ ಬಳಗವನ್ನೆಲ್ಲ ಅದು ಕಡಿಯುತ್ತೆ. ಆದ್ರೆ ಮನುಷ್ಯ ಕಡಿತಾನ? ಇಷ್ಟೇ ವ್ಯತ್ಯಾಸ ಆಗಿನ ಕಾಲದ ಮನುಷ್ಯರಿಗೂ ಮತ್ತು ಈಗಿನ ಕಾಲದ ಜನರಿಗೆ ಇರ್ತಕ್ಕಂತಹ ವ್ಯತ್ಯಾಸ. ಹಂಚಿಕೊಂಡು ತಿಂತಕ್ಕಂತಹ ಒಂದು ಪದ್ಧತಿಯನ್ನ ನಾವು ಆಗಿನ ಕಾಲದಲ್ಲಿ ಕಾಣ್ತಾ ಇದ್ವಿ. ಇನ್ನ ಬೇಟೆಗಾರಿಕೆಯಲ್ಲಿ ಕಲ್ಲಿನ ಆಯುಧಗಳನ್ನ ಬಳಕೆ ಮಾಡ್ತಾ ಇದ್ರು. ಕಲ್ಲಿನ ಆಯುಧಗಳು, ಕಬ್ಬಿಣದ ಆಯುಧಗಳು ಅಂದ್ರೆ ಬರ್ಜಿ, ಈಟಿ, ಈ ಕಲ್ಲಿನ ಆಯುಧಗಳು, ಚೂಪಾಗಿರ್ತಕ್ಕಂಥವು ಏನಿದಾವೆ ಇವುಗಳನ್ನ ಬಳಕೆ ಮಾಡಿ ಬೇಟೆಯಾಡತಕ್ಕಂಥ ಒಂದು ಪದ್ಧತಿಯನ್ನ ನಾವು ಇಲ್ಲಿ ಕಾಣ್ತಾ ಇದ್ವಿ. ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದಲ್ಲಿ ಕಾಣ್ತಾ ಇದ್ವಿ. ಇವು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾವು ನೋಡೋದಾದ್ರೆ ಪಶುಪಾಲನಾ ಸಮಾಜದ ಲಕ್ಷಣಗಳು ಹೇಗಿದ್ವು. ಇಲ್ಲಿವರೆಗೆ ನಾವು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದ ಗುಣಲಕ್ಷಣಗಳನ್ನ ನೋಡಿದ್ವಿ. ಹಾಗೇನೆ ಪಶುಪಾಲನಾ ಸಮಾಜದ ಲಕ್ಷಣಗಳು ಹೇಗಿದ್ದಾವೆ. ಒಂದು 100ರಿಂದ 1000 ಜನಸಂಖ್ಯೆ. ನೋಡಿ, ಬೇಟೆಯಾಡುವ ಸಮಾಜದಲ್ಲಿ 40ರಿಂದ 50 ಜನರು ಮಾತ್ರ ಒಂದು ಗುಂಪನ್ನ ಹೊಂದಿರತಕ್ಕಂಥದ್ದು. ಅದನ್ನ ನಾವು ಬೇಟೆಯಾಡುವ ಸಮಾಜ ಅಥವಾ ಆಹಾರ ಸಂಗ್ರಹಿಸುವ ಸಮಾಜ ಅಂತ ಕರೀತಾ ಇದ್ವಿ. ಆದ್ರೆ ಇಲ್ಲಿ ಪಶುಪಾಲನಾ ಸಮಾಜದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಏನ್ ಹೇಳ್ತಾ ಇದೆ, ಇಲ್ಲಿ 100ರಿಂದ 1000 ಜನಸಂಖ್ಯೆ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಸಮುದಾಯವನ್ನ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದು. 100ರಿಂದ 1000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮುದಾಯ ಯಾವ್ದಪ್ಪ ಅಂತಂದ್ರೆ ಪಶುಪಾಲನಾ ಸಮುದಾಯ. ಇನ್ನ ಎರಡನೇದು ಪಶುಪಾಲನೆಯ ಪ್ರಮುಖವಾಗಿರ್ತಕ್ಕಂಥ ವೃತ್ತಿ. ಏನು ವೃತ್ತಿ ಅಂತಂದ್ರೆ ಕೆಲಸ. ಇವ್ರ ಕೆಲಸ ಏನಪ್ಪಾ ಪಶುಪಾಲನಾ ಸಮಾಜದಲ್ಲಿ ಅಂತಂದ್ರೆ ಪ್ರಾಣಿಗಳನ್ನ ಬೇಟೆಯಾಡ್ತಕ್ಕಂಥದ್ದು, ಅವುಗಳನ್ನ ಪಳಗಿಸಿ ಹೆಚ್ಚು ಪ್ರಾಣಿಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು, ಸಾಕ್ತಕ್ಕಂಥದ್ದು. ಅದನ್ನೇ ನಾವು ಪಶುಪಾಲನಾ ಸಮಾಜ ಅಂತ ಕರಿತೀವಿ. ಇನ್ನ ಒಬ್ಬ ನಾಯಕನ ನಿಯಂತ್ರಣ. ಈ 100ರಿಂದ 1000 ಜನರು ಅಂತಕ್ಕಂಥ ಏನಿದ್ದಾರೆ ಅವರಿಗೆ ಒಬ್ಬ ನಾಯಕ ಅಂತಕ್ಕಂಥದ್ದು. ಸರ್ವಸಾಮಾನ್ಯವಾಗಿ ನಮಗೆ ಬುಡಕಟ್ಟು ಜನಾಂಗಗಳಲ್ಲಿ ಪ್ರಮುಖ ನಾಯಕರುಗಳಂತ ಒಬ್ಬರು ಇರ್ತಾರೆ, ಗೊತ್ತಾ? ನಾಯಕರುಗಳನ್ನ ನೋಡಿದ್ದೀರಾ? ಬುಡಕಟ್ಟು ಜನಾಂಗದಲ್ಲಿ ಬರ್ತಕ್ಕಂಥದ್ದು ಗಂಧದ ಗುಡಿ ಭಾಗ 2 ಸಿನಿಮಾ ಇದೆ, ಗಂಧದ ಗುಡಿ ಭಾಗ 1ರಲ್ಲೂ ಇದೆ. ಬುಡಕಟ್ಟು ಜನಾಂಗದ ಒಬ್ಬ ನಾಯಕನನ್ನ ಅಲ್ಲಿ ಮಾಡ್ಕೊಂಡಿರ್ತಾರೆ. ಅವನು ಎಲ್ಲರನ್ನೂ ಕೂಡ ನಿಯಂತ್ರಿಸತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿರ್ತಾನೆ. ಇನ್ನ ಜೀವನೋಪಾಯಕ್ಕಾಗಿ ಪಶುಪಾಲನೆ, ಬೇಟೆಗಾರಿಕೆ, ಆಹಾರ ಸಂಗ್ರಹಣೆಯನ್ನ ಮಾಡ್ತಕ್ಕಂಥದ್ದು ಯಾವುದು ಪಶುಪಾಲನಾ ಸಮಾಜ. ನೋಡಿ ಏನ್ ಮಾಡ್ತಾ ಇದ್ದಾರೆ ಜೀವನೋಪಾಯಕ್ಕಾಗಿ ಅಂತಂದ್ರೆ ಬೇಟೆಯಾಡ್ತಕ್ಕಂಥದ್ದು, ಅವುಗಳನ್ನ ಪ್ರಾಣಿಗಳನ್ನ ಕೊಲ್ತಕ್ಕಂಥದ್ದು ಮತ್ತು ಆಹಾರಕ್ಕಾಗಿ ಬಳಸ್ತಕ್ಕಂಥದ್ದು. ಇನ್ನು ಕೆಲವು ಪ್ರಾಣಿಗಳನ್ನ ಏನ್ ಮಾಡ್ತಾ ಇದ್ರು ಅವರು
ಏನ್ ಮಾಡ್ತಾ ಇದ್ರು, ಸಾಕ್ತಕ್ಕಂತ ಒಂದು ಪದ್ಧತಿಯನ್ನು ನಾವು ಕಾಣ್ತಾ ಇದ್ವಿ. ಬೇಟೆಗಾರಿಕೆ, ಇನ್ನು ಆಹಾರ ಸಂಗ್ರಹಣೆ, ಬೇಟೆಗೆಡಿಸಿಗಳಾಗಿರ್ಬೋದು ಅಥವಾ ಪ್ರಾಣಿಗಳನ್ನ ಕೊಲ್ತಕ್ಕಂಥದ್ದಾಗಿರ್ಬೋದು, ಕೊಂದ್ಬಿಟ್ಟು ಅಥವಾ ಬೇಟೆಯಾಡ್ಬಿಟ್ಟು ಆಹಾರವನ್ನ ಸಂಗ್ರಹಿಸ್ತಕ್ಕಂಥ ಒಂದು ಅಂಶವನ್ನ ನಾವು ಪಶುಪಾಲನಾ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಯಾವ ಪಶುಪಾಲನಾ ಸಮಾಜದ ಗುಣ ಲಕ್ಷಣ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಲ್ಲ? ಇನ್ನು ನಾವು ಕೃಷಿ ಸಮಾಜದ ಲಕ್ಷಣಕ್ಕೆ ಬಂದ್ರೆ, ಕೃಷಿ ಸಮಾಜದ ಲಕ್ಷಣ, ಕೃಷಿ ಸಮಾಜ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಏನು ವ್ಯವಸಾಯವನ್ನ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಪುರುಷರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳ ಉತ್ಪಾದನೆ ಏನ್ ಮಾಡ್ತೀವಿ, ಅದನ್ನೇ ನಾವೇನಂತ ಕರೀತೀವಿ, ಕೃಷಿ ಸಮಾಜ ಎಂಬುದಾಗಿ ಕರೆಯಲಾಗುತ್ತೆ. ಇಲ್ಲಿ ಏನ್ ಮಾಡ್ತಾ ಇದ್ರು ಜನರು, ಹೆಚ್ಚಿನ ಜನರು ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥದ್ದು. ಅಲ್ಲಿ 100,000 ಜನ ಇತ್ತು ಅಂತಂದ್ರೆ ಅವರೆಲ್ಲರೂ ಕೂಡ ಮುಖ್ಯವಾಗಿರ್ತಕ್ಕಂಥ ಕಸುಬನ್ನ ಯಾವ್ದು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಕೃಷಿಯನ್ನ, ಕೃಷಿಯಲ್ಲಿ ಆಹಾರ ಧಾನ್ಯಗಳನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ಎಲ್ಲಿ ಕಾಣ್ತಾ ಇದ್ವಿ, ಕೃಷಿ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು, ಆಹಾರ ಧಾನ್ಯಗಳಲ್ವಾ. ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು, ಆಹಾರ ಧಾನ್ಯಗಳು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅದು ಆರ್ಥಿಕತೆಗೆ ಒಳಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೆಚ್ಚಾಗಿ ಯಾವ ಬೆಳೆಗಳನ್ನ ಬೆಳೀತಾ ಇದೀವಿ, ಈಗ ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇದೀವಿ ನಾವು, ಹಣಕ್ಕೆ ಬೆಲೆ ಜಾಸ್ತಿ ಇರೋದ್ರಿಂದ ಇವತ್ತು ಯಾವುದನ್ನ ಹೆಚ್ಚಾಗಿ ನಾವು ಬೆಳೀತಾ ಇದೀವಿ, ಅಡಿಕೆ, ತೆಂಗು, ಹೊಗೆಸೊಪ್ಪು, ಬಾಳೆ ಅಲ್ವಾ, ಕಬ್ಬು, ಹತ್ತಿ, ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ ನಾವು. ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಇನ್ನ ಆಹಾರದ ಉತ್ಪಾದನೆ, ಆಹಾರದ ಉತ್ಪಾದನೆ ಅಂದ್ರೆ ಮನುಷ್ಯನಿಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ಯಾವುದು, ಆಹಾರದ ಬೆಳೆಗಳು ಅಲ್ವಾ. ರಾಗಿ, ಗೋಧಿ, ಜೋಳ, ಅಕ್ಕಿ, ಭತ್ತ ಅಂತ ನಾವೇ ಕರಿತೀವಿ. ಇವುಗಳನ್ನ ಬೆಳೀತಕ್ಕಂಥ ಒಂದು ಪದ್ಧತಿಯನ್ನ ನಾವು ಕೃಷಿ ಸಮಾಜದ ಲಕ್ಷಣಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಕೃಷಿಯಗಳ ಗ್ರಾಮಕ್ಕೆ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗ ಒಂದು ಬುಡಕಟ್ಟು ಜನರು ಅಂತಕ್ಕಂಥವ್ರು ಈಗ ಹೇಳಿದ್ವಿ ನಾವು, ಆದಿಮಾನವರು ಅಂತ ಏನ್ ಮಾಡ್ತಾ ಇದ್ರು, ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ರು, ಹಾಗೆ ಮರದ ಪಟ್ಟಣಗಳಲ್ಲಿ ವಾಸ ಮಾಡ್ತಾ ಇದ್ರು, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರ ಕೆಲಸ ಏನಾಗಿತ್ತು, ಬೇಟೆ ಆಡ್ತಕ್ಕಂಥದ್ದು, ಪ್ರಾಣಿಗಳನ್ನ ತಿಂತಕ್ಕಂಥದ್ದು, ಜೀವನವನ್ನ ಮಾಡ್ತಾ ಇದ್ರು. ನಂತರದ ದಿನಗಳಲ್ಲಿ ಎಲ್ಲವೂ ಏನು ಆಹಾರ ಧಾನ್ಯಗಳು ಕೊರತೆ ಆಗ್ತಕ್ಕಂಥದ್ದು ಉಂಟಾದಾಗ ಏನ್ ಮಾಡಿದ್ರು, ಅಲ್ಲವರು ವಾಸ ಮಾಡ್ತಕ್ಕಂಥ ಕಾಡುಗಳನ್ನ ಕಡಿತಾ ಬಂದು ಏನ್ ಮಾಡಿದ್ರು, ಆ ಒಂದು ಪ್ರದೇಶಗಳನ್ನೇ ಕೃಷಿ ಭೂಮಿಯನ್ನಾಗಿ ಮಾಡ್ಕೊಂಡ್ರು. ಅರ್ಥ ಆಯ್ತಲ್ಲ? ಕೃಷಿ ಭೂಮಿಯನ್ನಾಗಿ ಮಾಡ್ಕೊಂಡು ಆಹಾರ ಧಾನ್ಯಗಳನ್ನ ಬೆಳಿಲಿಕ್ಕೆ ಅವರು ಪ್ರಾರಂಭವನ್ನ ಮಾಡಿದ್ರು. ಅಲ್ಲಿ ಏನಾಯ್ತು, ಜನರು ಗುಂಪಾಗಿ ಸೇರ್ಕೊಂಡು ಆಹಾರದ ವ್ಯವಸಾಯದ ಭೂಮಿಗಳನ್ನಾಗಿ ಯಾವಾಗ ಮಾಡ್ಕೊಂಡ್ರು, ಅಲ್ಲಿ ಗ್ರಾಮಗಳಂತಕ್ಕಂಥವು ಹುಟ್ಕೊಂಡು ಹಲವಾರು ಗ್ರಾಮಗಳು ಸೇರಿ ಒಂದು ಹೋಬಳಿ ಅಂತಕ್ಕಂಥದ್ದು. ಹಲವಾರು ಹೋಬಳಿಗಳು ಸೇರಿದ್ರೆ ಒಂದು ತಾಲೂಕು, ಹಲವಾರು ತಾಲೂಕುಗಳು ಸೇರಿದ್ರೆ ಜಿಲ್ಲೆ ಅಲ್ವಾ, ಹಲವಾರು ಜಿಲ್ಲೆಗಳು ಸೇರಿದ್ರೆ ರಾಜ್ಯ, ಹಲವಾರು ರಾಜ್ಯಗಳು ಸೇರಿದ್ರೆ ದೇಶ, ಹಲವಾರು ದೇಶಗಳು ಸೇರಿದ್ರೆ ವಿಶ್ವ. ಈ ರೀತಿಯಾಗಿ ಉಟ್ಕೊಂಡಿರ್ತಕ್ಕಂಥದ್ದೇ ದೇಶಗಳು, ಗ್ರಾಮಗಳು, ತಾಲೂಕುಗಳು, ರಾಜ್ಯಗಳು ಅಂತ ಹೇಳ್ಬಿಟ್ಟು ನಾವು ಕರೀತಕ್ಕಂಥದ್ದು. ಹಾಗಾಗಿ ಕೃಷಿ ಗ್ರಾಮಗಳ ಉಗಮಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಪ್ರದೇಶಗಳು ಉಗಮಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ಕೃಷಿ ಭೂಮಿಗಳು ಅಥವಾ ಕೃಷಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಜನರು ಒಂದೆಡೆ ನಿಲ್ಲಿಸಿ ಶಾಶ್ವತವಾಗಿ ಅಲ್ಲಿ ಉತ್ಪಾದನೆಯನ್ನು ಏನು ಪ್ರಾರಂಭವನ್ನ ಮಾಡಿದ ಅವು ಗ್ರಾಮಗಳಾಗಿ ಮಾರ್ಪಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇನ್ನ ಕೃಷಿ ಸಮಾಜವು ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿರ್ತಕ್ಕಂಥದ್ದು. ಹಿಂದಿನ ಕಾಲದಿಂದಲೂ ಕೂಡ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಈಗಲೂ ಕೂಡ ನಾವು ಕೃಷಿಯನ್ನ ಸಾಂಪ್ರದಾಯಿಕವಾಗಿನೇ ಮಾಡ್ಕೊಂಡು ಅಥವಾ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿನೇ ಭಾರತೀಯ ಸಂಸ್ಕೃತಿ ವಿಶ್ವ ಮಟ್ಟದಲ್ಲಿ ತನ್ನದೇ ಇರತಕ್ಕಂಥ ಒಂದು ಹೆಮ್ಮೆಯನ್ನ ಅಥವಾ ಪ್ರೌಢಿಮೆಯನ್ನ ಹೊಂದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆ ಸಂಸ್ಕೃತಿಯನ್ನ ಬಿಟ್ಟು ನಾವೇನಾದ್ರೂ ಬದುಕ್ತಾ ಇದೀವಾ ಅಂದ್ರೆ ಭಾರತೀಯ ಸಂಸ್ಕೃತಿಗೆ ಅಷ್ಟು ಒಂದು ಮಹತ್ವ ಅಂತಕ್ಕಂಥದ್ದನ್ನ ನಾವು ವಿಶ್ವದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಪರಂಪರೆಗಳು ಅಂತ ನಾವು ಅಂದ್ರೆ ಸಂಪ್ರದಾಯಗಳು ಅಂದ್ರೆ ಹಿಂದೆ ಏನೇನು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರ್ತಕ್ಕಂತಹ ಆಚಾರ ವಿಚಾರಗಳು, ಸಂಪ್ರದಾಯಗಳು ಅಂತಕ್ಕಂಥದ್ದು ಏನಿದಾವೆ ಅವನ್ನ ಜೀವನದ ಉದ್ದಕ್ಕೂ ಕೂಡ ನಾವು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ. ಹಬ್ಬ ಹರಿದಿನಗಳನ್ನ ಮಾಡ್ತೀವಿ, ಜಾತ್ರೆಗಳನ್ನ ಮಾಡ್ತೀವಿ ಅಲ್ವಾ, ಮದುವೆಗಳನ್ನ ಮಾಡ್ತೀವಿ, ಹೌದಾ ಅಲ್ವಾ. ಅದರದೇ ಆಗಿರ್ತಕ್ಕಂಥ ಒಂದೊಂದು ನಿಯಮಗಳು ಅಂತಕ್ಕಂಥವು ಇರ್ತವೆ. ಈಗ ಯುಗಾದಿನೇ ಯಾಕೆ ನಾವು ಮಾಡ್ತೀವಿ, ಯುಗಾದಿ ಯಾಕೆ ಮಾಡ್ತೀವಿ, ದೀಪಾವಳಿ ಯಾಕೆ ಮಾಡ್ತೀವಿ, ಇವೆಲ್ಲವೂ ಕೂಡ ಹಿಂದಿನಿಂದಲೂ ಬಂದು ನಡೆಸ್ಕೊಂಡ್ ಬಂದಿರತಕ್ಕಂಥ ಸಂಪ್ರದಾಯಗಳೇನಿದಾವೆ, ಪರಂಪರೆಗಳೇನಿದಾವೆ ಅವುಗಳನ್ನ ನಾವು ಈಗಿನ ಪರಂಪರೆಗೆ ಮುಂದಿನ ಪೀಳಿಗೆಗೂ ಕೂಡ ಅದು ವರ್ಗಾವಣೆ ಆಗ್ಬೇಕು. ಮುಂದಿನ ಕಾಲದಿಂದಲೂ ಬಂದಿರತಕ್ಕಂಥದ್ದು ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ.
ನೋಡಿ, ಯುಗಾದಿ ಮತ್ತು ದೀಪಾವಳಿಯಲ್ಲಿ ನಾವು ಹಿರಿಯರ ಪೂಜೆ ಅಂತ ಮಾಡ್ತೀವಿ, ಹಿರಿಯರ ಹಬ್ಬವನ್ನ ಮಾಡ್ತೀವಿ ಅಲ್ವಾ? ಅದು ಸಾಂಪ್ರದಾಯಿಕವಾಗಿ ನಾವು ಮರಣವನ್ನ ಹೊಂದಿದಾಗ ನಮ್ಮ ಮಕ್ಕಳು ಮಾಡ್ತಕ್ಕಂಥದ್ದು, ಮತ್ತು ಅವರು ಆ ರೀತಿಯಾಗಿ ಅದು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಒಂದು ಪರಂಪರೆಯನ್ನು ನಾವು ಕಾಣ್ತಾ ಇದೀವಿ. ಇಷ್ಟೆಲ್ಲವೂ ಕೂಡ ಕೃಷಿ ಸಮಾಜದ ಲಕ್ಷಣ. ಕ್ಲಿಯರ್ ಆಯ್ತಾ? ಇನ್ನು ನಾವು ಕೈಗಾರಿಕಾ ಸಮಾಜದ ಲಕ್ಷಣಗಳನ್ನ ನೋಡೋದಾದ್ರೆ ಏನಿದಾವೆ ಕೈಗಾರಿಕಾ ಸಮಾಜದ ಲಕ್ಷಣಗಳು? ಕೈಗಾರಿಕಾ ಆಧಾರಿತ ಆರ್ಥಿಕತೆ. ಇವತ್ತು ಎಲ್ಲಾ ದೇಶಗಳು ನಿಂತಿರೋ ಯಾವುದರ ಆಧಾರದ ಮೇಲೆ? ಕೈಗಾರಿಕೆಗಳು. ಯಾವ ದೇಶದಲ್ಲಿ ಕೈಗಾರಿಕೆಗಳ ಪ್ರಮಾಣ ಹೆಚ್ಚಾಗಿರುತ್ತೋ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ಅರ್ಥ ಆಯ್ತಾ? ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಕೈಗಾರಿಕೆಗಳ ಪ್ರಮಾಣ, ಭಾರತದಲ್ಲೂ ಕೂಡ ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೆ ತಂದ ನಂತರ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಕೈಗಾರಿಕೆಗಳಿಗೆ ಆದ್ಯತೆಯನ್ನ ಕೊಡುವುದರ ಮೂಲಕ ನಾವು ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಹೊಂದ್ತಾ ಇದ್ದೀವಿ. ಹಿಂದೆ ಏನಿತ್ತಪ್ಪ ಅಂತಂದ್ರೆ ಕೃಷಿ 35% ದೇಶಕ್ಕೆ ಆದಾಯ, ರಾಷ್ಟ್ರೀಯ ವರಮಾನ ಯಾವುದರಿಂದ ಬರ್ತಿತ್ತಪ್ಪ ಅಂತಂದ್ರೆ ಕೃಷಿಯಿಂದ ಬರ್ತಾ ಇತ್ತು. ಈಗ ಕೃಷಿಯ ಉತ್ಪಾದನಾ ಪ್ರಮಾಣ ಕಡಿಮೆಯಾಗಿ ಕೈಗಾರಿಕೆಗಳ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಆದಾಯದ ಪ್ರಮಾಣ ಯಾವುದರಿಂದ ಹೆಚ್ಚಾಗಿ ಬರ್ತಾ ಇದೆ? ಹಾಗಾದ್ರೆ ಕೈಗಾರಿಕೆಗಳಿಂದ ಹೆಚ್ಚಿನ ಆದಾಯ ಅಂತಕ್ಕಂಥದ್ದು ಬರ್ತಾ ಇದೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸುತ್ತೆ. ಯಾವ ದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚಾಗಿ ಸ್ಥಾಪನೆಯಾಗಿರ್ತಾವೋ ಅಲ್ಲಿ ಆದಾಯದ ಪ್ರಮಾಣವೂ ಕೂಡ ಏನಾಗಿರುತ್ತೆ? ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ದುಡಿಮೆಯಲ್ಲಿ ವೃತ್ತಿಪರತೆ. ದುಡಿಮೆಯಲ್ಲಿ ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಇರ್ಬೇಕು, ಪರಿಣಿತಿ ಅಂತಕ್ಕಂಥದ್ದು ಇರ್ಬೇಕು, ಕೌಶಲ್ಯ ಅಂತಕ್ಕಂಥದ್ದು ಇರ್ಬೇಕು. ಅವಾಗ ನಾವು ಹೆಚ್ಚು ವಸ್ತುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನ ಸಾರಿಗೆ ಮತ್ತು ಸಂಪರ್ಕ. ಸಾರಿಗೆ ಅಂದ್ರೆ ಏನು ಹೇಳ್ತೀರಿ? ಸಾರಿಗೆ ಅಂದ್ರೆ ಏನು? ವಸ್ತುಗಳನ್ನು ಸಾಗಿಸುವುದು ಮತ್ತು ಜನರನ್ನ ಮತ್ತು ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ತಕ್ಕಂಥ ಒಂದು ವಿಧಾನ ಏನಿದೆ, ಈ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ? ಟ್ರಾನ್ಸ್ಪೋರ್ಟ್ ಅಥವಾ ಸಾರಿಗೆ. ಲಾರಿ, ಬಸ್ಸು, ಕಾರು, ವಿಮಾನ, ಹಡಗುಗಳು ಇವೆಲ್ಲವನ್ನು ನಾವು ಗಮನಿಸ್ತೀವಿ. ಇನ್ನು ಸಂಪರ್ಕ ಅಂತಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯುನಿಕೇಶನ್? ಹೇಳ್ತೀವಿ ಸಂಪರ್ಕ ಅಂದ್ರೆ ಒಂದು ವಿಷಯವನ್ನು ಸುದ್ದಿ ಸಮಾಚಾರಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನೆಯನ್ನ ಮಾಡತಕ್ಕಂಥ ಒಂದು ವಿಧಾನ ಏನಿದೆ, ಈ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ? ಸಂಪರ್ಕ ಅಂತ ಕರಿತೀವಿ. ಯಾಕೆಂತಂದ್ರೆ ಇಲ್ಲಿ ಕೈಗಾರಿಕಾ ಸಮಾಜದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ವಸ್ತುಗಳು ಗ್ರಾಹಕರ ಕೈ ಸೇರ್ಬೇಕನ್ನೋದಾದ್ರೆ ಸಾರಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ ಅಲ್ವಾ? ಸಾರಿಗೆ ಕೈಗಾರಿಕೆಗಳಿಂದ ವಸ್ತುಗಳನ್ನ ಮಾರುಕಟ್ಟೆಗೆ ತರಬೇಕು, ಆ ಬಂದಿರ್ತಕ್ಕಂಥ ವಸ್ತುಗಳು ಗ್ರಾಹಕರ ಕೈ ಸೇರ್ಬೇಕು ಅನ್ನೋದಾದ್ರೆ ಇಲ್ಲಿ ಮುಖ್ಯವಾಗಿ ಸಂಪರ್ಕವನ್ನ ಯಾಕೆ ತಗೊಂಡಿದ್ದೀವಿ ಅಂತಂದ್ರೆ ಜಾಹೀರಾತುಗಳು ಬರ್ತಾವಲ್ಲ, ಜಾಹೀರಾತುಗಳು ಏನಾಗಿರ್ತೀವಿ ನಾವು ಅಡ್ವರ್ಟೈಸ್ಮೆಂಟ್ ಅಂತ ಏನ್ ಕರಿತೀವಿ, ಆ ವಸ್ತುಗಳ ಬಗ್ಗೆ ಅರಿವನ್ನ ಜನರಲ್ಲಿ, ಗ್ರಾಹಕರಲ್ಲಿ ಮೂಡಿಸ್ತಕ್ಕಂಥ ಒಂದು ಪದ್ಧತಿ ಇರೋದ್ರಿಂದ ಹಾಗಾಗಿ ಇಲ್ಲಿ ಸಾರಿಗೆ ಮತ್ತು ಸಂಪರ್ಕ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಕ್ಕಂಥದ್ದು. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ವಲಸೆ. ವಲಸೆ ಅಂದ್ರೆ ಏನು? ವಾಂಡರ್ಸ್ ಅಂತ ಕರಿತೀವಿ ನಾವು. ವಲಸೆ ಅಂದ್ರೆ ಏನು? ಒಂದು ಜಾಗ ಬಿಟ್ಟು ಮತ್ತೊಂದು ಜಾಗ. ವೆರಿ ಗುಡ್. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗ್ತಕ್ಕಂಥದ್ದು ಅಂದ್ರೆ ಉದ್ಯೋಗ ಹುಡುಕಾಟ ಆಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಕೆಲಸಕ್ಕಾಗಿ ನಾವು ವಲಸೆ ಹೋಗ್ತಕ್ಕಂಥದ್ದೇನಿದೆ ಇದನ್ನ ನಾವು ವಾಂಡರ್ಸ್ ಅಂತ ಕರಿತೀವಿ ಅಥವಾ ವಲಸೆ ಎಂಬುದಾಗಿ ಕರೆಯಲಾಗುತ್ತೆ. ಇಷ್ಟು ಕೈಗಾರಿಕಾ ಸಮಾಜದ ಲಕ್ಷಣಗಳು. ಅರ್ಥಾಯ್ತಲ್ಲ? ಸಮಾಜದ ಪ್ರಕಾರಗಳು 4 ಇದಾವೆ, ಅದರ ಲಕ್ಷಣಗಳು ಏನಿದಾವೆ ಅನ್ನೋದನ್ನ ನಾವು ಗಮನಿಸಿದೀವಿ. ಇದರ ಆಧಾರದ ಮೇಲೆ ಈಗ ಪ್ರಶ್ನೋತ್ತರಗಳು, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಒಂದು ಸಣ್ಣದಾಗಿರ್ತಕ್ಕಂಥ ಚಟುವಟಿಕೆಯನ್ನು ನಾವು ನೋಡೋಣ.
ನೀತಿ ಆಯೋಗ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಪಶುಪಾಲನಾ ಸಮಾಜದ ಲಕ್ಷಣಗಳು. 100 ರಿಂದ 1000 ಜನಸಂಖ್ಯೆ. ಪಶುಪಾಲನಾ ಪ್ರಮುಖ ವೃತ್ತಿ. ಒಟ್ಟು ನಾಯಕ ನಿಯಂತ್ರಣ. ಜೀವನೋಪಾಯಕ್ಕಾಗಿ ಪಶುಪಾಲನೆ, ಬೇಟೆಗಾರಿಕೆ, ಆಹಾರ ಸಂಗ್ರಹಣೆ. ಚಟುವಟಿಕೆಯಲ್ಲಿ ಭಾಗವಹಿಸಿದಂತಹ ಅಮೂಲ್ಯ ಮತ್ತು ಮಹೇಶ್ ಅವರಿಗೆ ಧನ್ಯವಾದಗಳು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹೋಮ್ವರ್ಕ್ ಅನ್ನ ಬರ್ಕೊಳ್ಳಿ. ಒಂದು, ಸಮಾಜದ ಪ್ರಕಾರಗಳನ್ನು ತಿಳಿಸಿ. ಸಮಾಜದ ಪ್ರಕಾರಗಳನ್ನು ತಿಳಿಸಿ. ಸಮಾಜದ ಪ್ರಕಾರಗಳನ್ನು ತಿಳಿಸಿ. ಪಶುಪಾಲನಾ ಸಮಾಜದ ಲಕ್ಷಣಗಳು. ಪಶುಪಾಲನಾ ಸಮಾಜದ ಲಕ್ಷಣಗಳು. ಕೃಷಿ ಸಮಾಜದ ಲಕ್ಷಣಗಳನ್ನು ತಿಳಿಸಿ. ಕೃಷಿ ಸಮಾಜದ ಲಕ್ಷಣಗಳನ್ನು ತಿಳಿಸಿ.